ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ನಾನು ಉಡುಪಿಗೆ ಹೋಗಿ ಬಂದಿದ್ದೀನಿ. ಆ್ಯಕ್ಚುಲಿ ಉಡುಪಿಯಲ್ಲಿ ಇದ್ದೆ ನಾನು 15 ದಿನ. ಹಿಂದಿನ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಹಿಂದೆ ಈಗ ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ಉಡುಪಿದು. ಇದು ಪಾರ್ಟ್ 2 ಅಂತ ಹೇಳಲಿಕ್ಕಿಲ್ಲ. 15 ದಿನದ್ದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಬೇಜಾರು ಕೂಡ ಬರ್ತಿತ್ತು ಆಗಾಗ. ಬಟ್ ಕೆಲವೊಂದು ಟೈಮಿಂಗ್ ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ಈ ವಿಡಿಯೋ ನಾನು ಮಂಗಳೂರಿಗೆ ಹೋಗಿರೋದು. ನಾನು ನಾರ್ಮಲಿ ಮಂಗಳೂರಿಗೆ ಹೋಗಿಲ್ಲ, ಅಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ನಾನು ನೋಡಿಲ್ಲ. ಸೊ ಇದನ್ನು ಫಸ್ಟ್ ಟೈಮ್ ಹೋಗಿರೋದು, ಜಾಸ್ತಿ ತಿರುಗಾಡಿಲ್ಲ ಕೂಡ. ಫಸ್ಟ್ ಟೈಮ್ ಹೋದರು, ಯಾಕಂದರೆ ನಾವು ಬಸ್ಸಲ್ಲಿ ಹೋಗಿದ್ದಕ್ಕೆ ಇಂತಿಷ್ಟೊತ್ತಿಗೆ ವಾಪಸ್ ಬರಬೇಕಂತಿತ್ತು ನಮಗೆ. ಸೊ ಉಡುಪಿಲಿದ್ದೀವಿ ಅಂದಮೇಲೆ ಒಂದಿನ ನಾನು ಮಂಗಳೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಂಗೆ ಡಿಸೈಡ್ ಮಾಡಿದಾಗ ಇದು ಮಂಗಳೂರಿಗೆ ಹೋಗ್ಬೇಕಂತ ಹೋಗಿದ್ದಲ್ಲ. ಆ್ಯಕ್ಚುಲಿ ನಮ್ಗೆ ಬೇಕಾದವರೊಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದರು, ಅವ್ರನ್ನ ನೋಡ್ಕೊಬರೋಕ್ಕೆ ಅಂತ ಹೇಳಿ ಉಡುಪಿಲಿದ್ವಲ್ಲ, ಅದಕ್ಕೆ ಹೋಗಿದ್ದು. ನಾನು ಮತ್ತು ಅತ್ತೆ ಹೊರಟಿದ್ವಿ. ಅದಕ್ಕೆ ಬೆಳಗ್ಗೆ ಬೇಗ ಹೋಗಿ ಸಂಜೆ ಬೇಗ ಬರೋದಕ್ಕೋಸ್ಕರ ನಾವು ಬೆಳಗ್ಗೆ 6 ಗಂಟೆಗೋ 5 ಗಂಟೆಗೇ ಇದ್ದಿದ್ದೀನಿ ಮೋಸ್ಟ್ಲಿ. ಸೊ ಸ್ಟಾರ್ಟಿಂಗಲ್ಲೇ ವಿಡಿಯೋ ಮಾಡಿ ಹಾಕಿದ್ದು ಏನಕ್ಕೆ ಅಂದರೆ, ನಾನು ನಾರ್ಮಲಿ ಶಿರ್ಸಿಲಿ ಮಂಜು ಬೀಳೋದನ್ನು ವಿಡಿಯೋ ಮಾಡಿ ಹಾಕ್ತಿದ್ದೆ ಅಲ್ಲ, ಹಂಗೆ ಉಡುಪಿಲೂ ಕೂಡ ಬೆಳಗ್ಗೆ 5 ಗಂಟೆಗೆ ಬೀಳುತ್ತೆ ಅಂತೇಳಿ ವಿಡಿಯೋ ಮಾಡಿ ಹಾಕಿರೋದು. ಸೊ ಚೈಲ್ಡಿಶ್ ಆದರೂ ಕೂಡ ನನಗೆ ಇಷ್ಟ ಹಂಗೆ ವಿಡಿಯೋ ಮಾಡೋದು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮನೆಯಲ್ಲೂ ಮುಗಿಸಿಟ್ಕೊಂಡು ನಾವು ಮಂಗಳೂರಿಗೆ ಹೊರಟ್ವಿ. ಮಂಗಳೂರಿಗೆ ಹೊರಡಬೇಕಾದ್ರೆ ನಮ್ಮಲ್ಲಿ ಬಸ್ ತುಂಬ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ನಾವಿರೋ ಊರಿಂದ ಮಂಗಳೂರು ಬಸ್ ಸ್ಟ್ಯಾಂಡ್, ಅಂದರೆ ಇಲ್ಲಿ ಉಡುಪಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಮಂಗಳೂರು ಹೋಗೋದಕ್ಕೆಲ್ಲ ಬಸ್ಸೆಲ್ಲ ಚೇಂಜ್ ಮಾಡಬೇಕು. ತುಂಬ ಬಸ್ಸು, ಆಟೋ, ಒಂದೆರಡು ಆಟೋನ ಚೇಂಜ್ ಮಾಡಿ ಫೈನಲಿ ನಾವು ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ದೊಡ್ಡ ಫ್ಯಾಕ್ಟ್ರಿಗಳು ಕಾಣ್ತು, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಬಂದೆ. ಅಷ್ಟೇ ಅಲ್ಲದೆ ಬಸ್ಸಲ್ಲಿ ಕೂತಿರ್ತೀನಿ, ಒಬ್ಬಳೇ ಹೋಗಿ ಕಿಟಕಿ ಸೈಡ್ ಕೂತಿರ್ತೀನಿ, ತುಂಬಾ ಬೇಜಾರು ಬರ್ತದೆ. ಬೇಜಾರು ಬಂದಾಗ ವಿಡಿಯೋ ಮಾಡೋದು. ಸೊ ಇದೆಲ್ಲ ಪೆಟ್ರೋಲ್ ಫ್ಯಾಕ್ಟ್ರಿ ಅಂತ ಹೇಳಿ ಓದಿದೆ ನಾನು. ಗೂಗಲಲ್ಲಿ ಚೆಕ್ ಮಾಡಿದೆ ಸ್ಟಾರ್ಟಿಂಗ್ ಏನುಂಟು ಅಂತ ಹೇಳಿ. ಇದು ಪೆಟ್ರೋಲು ಮತ್ತು ಬೇರೆ ತುಂಬ ಫ್ಯಾಕ್ಟ್ರಿಗಳಿದ್ದಾವೆ ಇಲ್ಲಿ, ಬಟ್ ಮೋಸ್ಟ್ ಆಫ್ ಇದು ಪೆಟ್ರೋಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಪೆಟ್ರೋಲ್ ಫ್ಯಾಕ್ಟ್ರಿ ಅದು ಮಂಗಳೂರಲ್ಲಿ ಉಂಟು ಅಂತ ಹೇಳಿ. ಆ್ಯಕ್ಚುಲಿ ಮಂಗಳೂರಲ್ಲಿ ತುಂಬಾ ಇದೆ ಅಂತೆ, ತುಂಬಾ ಫ್ಯಾಕ್ಟ್ರಿಗಳು, ತುಂಬಾ ಕೈಗಾರಿಕಾ ಉದ್ಯಮಗಳೆಲ್ಲ ತುಂಬಾ ಇದ್ದಾವಂತೆ ಇಲ್ಲಿ. ಸೊ ಇದು ಹಿಂಗೆ ತೋರಿಸ್ತಾ ಇತ್ತು. ನನಗೆ ಪೆಟ್ರೋಲ್ ಫ್ಯಾಕ್ಟ್ರಿ ಅಂದ ಕೂಡಲೇ ಹೌದಾ ಅಂತ ಹೇಳಿ ನಂಗೆ ಡೌಟ್ ಆಯಿತು ಒಂದು ಕ್ಷಣಕ್ಕೆ. ಸೊ ಇಲ್ಲಿಂದ ಮುಗಿಸಿ ನಾವು 2:30-3 ಗಂಟೆ ಅಷ್ಟೊತ್ತಿಗೆ ಮುಟ್ಟಿದ್ವಿ. ಯಾಕಂದರೆ ನಾವು ನಾನು ಅತ್ತೆ ಹೋಗಿದ್ದಾರೆ, ಅವರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದಕ್ಕೆ ಬಸ್ಸಲ್ಲಿ. ನಮಗೆ ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟೋಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಬಸ್ 2-3 ಎಕ್ಸ್ಟ್ರಾ ಚೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ಬೇಕಾಗಲ್ಲ ಅಂತೆ. ಆಮೇಲೆ ನನ್ನ ತಂಗಿ ಕಸಿನ್ ಒಬ್ಳು ಹೇಳಿದ್ಲು, ಅಷ್ಟು ಬೇಕಾಗಲ್ಲ, ಡೈರೆಕ್ಟ್ ಬಸ್ ಇದೆ ಅಲ್ಲಿಗೆ ಅಂತ ಹೇಳಿ. ನಮಗೆ ಗೊತ್ತಿರದೆ ಇದ್ದ ಕಾರಣಕ್ಕೆ ಅಷ್ಟು ಲೇಟ್ ಆಯಿತು. ಹೋಗಿ ಮುಟ್ಟಿ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು, ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟಿದ ಮೇಲೆ ಅವ್ರನ್ನ ವಿಚಾರಿಸಿ ನಂತರ ನಾವು ಊಟ ಮಾಡಿದ್ವಿ. ಹಾಸ್ಪಿಟ್ಲ್ ಕ್ಯಾಂಟೀನಲ್ಲೇ ಊಟ ಮಾಡಿ ಆಮೇಲೆ ಅಲ್ಲಿಂದ ಅಲ್ಲಿ ಪೇಟೆ ಇದೆ ಅಂತೆ, ಒಂದು ಮಾರ್ಕೆಟ್ ಇದೆ, ಮಂಗಳೂರು ಮಾರ್ಕೆಟ್. ಫೇಮಸ್ ಅಂತ ಅಲ್ಲ, ತುಂಬಾ ಇದ್ದಾವೆ, ಬಟ್ ಅಲ್ಲಿ ಹತ್ತಿರದಲ್ಲಿದ್ದು ಒಂದು ಮಾರ್ಕೆಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಅಕ್ಕನ ಮಗನಿಗೆ ಆಟ ಸಾಮಾನು, ನಮ್ಮದು ಒಂದು ಬ್ಯಾಗು, ವಾಚ್ ಅಂಥದ್ದೆಲ್ಲ ಐಟಮ್ಸ್ನ ಖರೀದಿ ಮಾಡಿ ವಾಪಸ್ಸು ಬಸ್ ಹತ್ತಿದ್ವಿ. ಇಷ್ಟಾಗಿತ್ತು ಆವತ್ತಿನ ಕತೆ ಆ್ಯಕ್ಚುಲಿ. ಬಟ್ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಯಿತು, ಯಾಕಂದರೆ ಅತ್ತೆ ಜೊತೆ ತಿರುಗಾಡಿದ್ದಲ್ಲ ಆಫ್ಟರ್ ಲಾಂಗ್ ಟೈಮ್. ಲಾಸ್ಟ್ ಟೈಮ್ ನಾನು ಹೋದಾಗ ಅತ್ತೆ ಜೊತೆ ಹೋಗಿದ್ದು ಹೊನ್ನಾವರ ಹೋದಾಗ, ಹೊನ್ನಾವರ ನಂತರ ಈಗ ಅತ್ತೆ ಜೊತೆ ಹೋಗಿದ್ದು ಉಡುಪಿಯಿಂದ ಮಂಗಳೂರು ಹೋಗಿದ್ದು. ಸೊ ಐ ವಾಸ್ ಸೋ ಹ್ಯಾಪಿ, ಯಾಕಂದರೆ ಅತ್ತೆ ಜೊತೆ ತಿರುಗಾಡಿದ್ದ ರೀಸನ್ನಿಗೆ. ಈವನ್ ಅಕ್ಕನೂ ಇರಬೇಕಿತ್ತು ಅಂತ ಅನ್ನಿಸ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಅವಳ ಜೊತೆ ತಿರುಗಾಡ್ತೀನಿ. ಸೊ KS ಹೆಗಡೆ ಹಾಸ್ಪಿಟಲ್ ಸ್ಟಾರ್ಟಿಂಗಲ್ಲಿರೋ ದೇವಸ್ಥಾನ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಊಟ ಮಾಡಿದ್ವಿ ಅಂತ ಹೇಳಿ ಹೋಗಲಿಲ್ಲ, ವಾಪಸ್ ಬರ್ಬೇಕಾದ್ರೂ ಹೋಗಲಿಲ್ಲ, ಆಮೇಲೂ ಹೋಗಲಿಲ್ಲ. ಸೊ ಪೇಟೆಯಲ್ಲಿ ತಿರುಗಾಡಿದೆ ಅಂತ ನಾನು ಹೇಳಿದ್ನಲ್ಲ, ಇದು ಪೇಟೆ. ತುಂಬಾ ತಿರುಗಾಡಿದ್ವಿ ಇಲ್ಲಿ. ಅತ್ತೆ ಕೂಡ ಮುಂದೆ ಹೋಗ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ನನ್ನ ಅತ್ತೆ ನೋಡಿದ್ದೀರಲ್ಲ, ಗುರ್ತು ಮಾಡೋ ಅವಶ್ಯಕತೆ ಇಲ್ಲ, ಭಾಳ ವೀಡಿಯೋಸಲ್ಲಿ ಬಂದಿದ್ದಾರೆ ಅತ್ತೆ ಆಲ್ರೆಡಿ. ಸೊ ಇಬ್ಬರು ತುಂಬ ತಿರುಗಾಡಿದ್ವಿ. ಅತ್ತೆಗೆ ವಾಚ್ ಕೆಲವೊಂದು ಇಷ್ಟ ಆಯಿತು. ನನಗೆ ಈ ವಾಚ್ ಇಷ್ಟ ಆಯಿತು ಆ್ಯಕ್ಚುಲಿ. ನನಗೆ ಚೆಂದ ಕಾಣ್ತಿರ್ಲಿಲ್ಲ, ಅತ್ತೆಗೆ ಚೆಂದ ಕಾಣ್ತಿತ್ತು, ಅತ್ತೆಗೆ ಇಷ್ಟ ಆಗಲಿಲ್ಲ ಅದು ಆ್ಯಕ್ಚುಲಿ, ಹಾಗಾಯಿತು. ಸೊ ನಾನು ಕೂಡ ಒಂದು ವಾಚ್ ತೊಗೊಂಡೆ, ಯಾಕಂದರೆ ನನಗೆ ಇಷ್ಟ ಆಗುತ್ತೆ, ನಾನು ಕಲೆಕ್ಟ್ ಮಾಡ್ತೀನಿ, ಕಲೆಕ್ಷನ್ ಇದೆ ನನ್ನ ವಾಚಿಂದು.
ಸೊ ಕಲೆಕ್ಷನ್ನಲ್ಲಿ 15ನೇ ವಾಚ್ ತೊಗೊಂಡೇನೋ ನಾನು. ಇಲ್ಲೊಂದು ಮೊಜಿಟೋ ಕುಡಿದ್ವಿ, ನಾನು ಕಲ್ಲಂಗಡಿ ಮೊಜಿಟೋ ಮತ್ತು ಲೆಮನ್ ಮೊಜಿಟೋ ಕುಡಿದ್ವಿ. ವಾಪಸ್ ಹೊರಡೋ ಟೈಮಿಗಿದೆ ಆ್ಯಕ್ಚುಲಿ. ಅದಕ್ಕೆ ತುಂಬಾ ಇಷ್ಟ ಆಯಿತು. ಆಮೇಲೆ ಹತ್ತಿದ್ದು ಕುಡಿದ್ಮೇಲೆ ನನಗೂ ಅದೇ ಇಷ್ಟ ಆಯಿತು, ಕಲ್ಲಂಗಡಿದು ಇಷ್ಟ ಆಗಲಿಲ್ಲ. ಸೊ ನಮ್ಮ ಜೊತೆ ಇಲ್ಲೊಂದು ಇನ್ಸಿಡೆಂಟ್ ನಡೀತು ಆ್ಯಕ್ಚುಲಿ. ಏನು ಇನ್ಸಿಡೆಂಟ್ ಗೊತ್ತಾ? ಮಂಗಳೂರು ಬಸ್ ಸ್ಟ್ಯಾಂಡಿಂದ KS ಹೆಗ್ಡೆ ಹಾಸ್ಪಿಟ್ಲಿಗೆ ಆಟೋದವರು 450 ರೂಪಾಯಿ ಅಂತ ಹೇಳಿದರು. ಓಕೆ, ನಾರ್ಮಲ್ ದುಡ್ಡಿರೋರಿಗೆಲ್ಲ ಇತ್ತು, ತೊಂದರೆ ಇಲ್ಲ. ನಮ್ಮ ಹತ್ರ ಇರಲಿಲ್ಲ ಅಂತಲ್ಲ, ಬಟ್ 450 ರೂಪಾಯಿ ಹಿಡಿಯೋದೇ ಇಲ್ಲ. ನಾನು ನನ್ನ ಅತ್ತೆ ಇಬ್ಬರು ಮೋಸ್ಟ್ಲಿ 40 ರೂಪಾಯಿಗೆ ಇಬ್ಬರದು ಒಂದೊಂದು ಪರ್ಸನ್ 40 ರೂಪಾಯಿಗೆ ಬಸ್ ಸ್ಟ್ಯಾಂಡಿಂದ KS ಹೆಗ್ಡೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾವು. ಅದು ಆ್ಯಕ್ಚುಲಿ 17 ಕಿಲೋಮೀಟ್ರ್ ಇದೆ. ಆಟೋದಲ್ಲಿ ಯಾರೂ ಹೋಗಬೇಡ್ರಿ, ಆಟೋದಲ್ಲಿ ಹೋದರೆ ಫುಲ್ ಸ್ಕ್ಯಾಮ್ ನಡೀತದೆ. ಆದಷ್ಟು ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ಅದು ಅಷ್ಟು ಮಾತ್ರ ಅರ್ಥ ಆಯಿತು ನಮಗೆ. 450 ರೂಪಾಯಿ ಅಂದಾಗ ನಾವು ಸುತ್ತಮುತ್ತ ವಿಚಾರಿಸಿ ಲೋಕಲ್ ಬಸ್ ಎಲ್ಲಿ ಬರುತ್ತೆ, ಏನಾಗುತ್ತೆ, ಅದಕ್ಕೆ ನಮ್ಗೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ತುಂಬಾ ಲೇಟ್ ಆಯಿತು. ಸೊ ಲೋಕಲ್ ಬಸ್ಸನ್ನೇ ಯೂಸ್ ಮಾಡಿದ್ವಿ. 40-45 ರೂಪಾಯಿಗೆ ನಾವು KS ಹೆಗ್ಡೆ ಹೋಗಿ ಮುಟ್ಟಿದ್ದೀವಿ. ಅಷ್ಟು ಚೀಪಾಗಿ ಹೋಗಿ ಮುಟ್ಟಿದ್ದೀವಿ. ಅವ್ನು ನೋಡಿದ್ರೆ 450 ರೂಪಾಯಿ ಅಂತ ಇದ್ದ ನಮಗೆ. ಓಕೆ, 200-250 ಅಂದರೆ ಆದರೂ ಓಕೆ ಅನ್ಬೋದಾಗಿತ್ತು. ಬಟ್ 450 ಯಾಕೆ? ಸುಮ್ಮನೆ ಕೊಡಬೇಕಲ್ಲ ಕಡೆಗೆ. ಅದಕ್ಕೆ ವಿಚಾರಿಸಿ ಹೋಗಿ ಮುಟ್ಟಿದ್ವಿ. ನಾವು ರಸ್ತೆ ಇಡೀ ಅದನ್ನೇ ಮಾತಾಡ್ತಾ ಕೂಡ ಬಂದ್ವಿ. ಇಟ್ ವಾಸ್ ವೆರಿ ಗುಡ್ ಡೇ. ಸಂಜೆ 8 ಗಂಟೆ 8:15 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ರಾತ್ರಿ ಊಟ ಮನೆಯಲ್ಲೇ ಮಾಡಿದ್ವಿ. ವಾಪಸ್ ಬರಬೇಕಾದ್ರೆ ತುಂಬ ದೇವಸ್ಥಾನಗಳನ್ನು ನೋಡ್ತಾ ಬಂದೆ. ನಾನೇನಾದ್ರು ಕಾರಲ್ಲಿ ಹೋಗಿದ್ದಿದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತಲ್ಲ ಅಂಥೇಳಿ. ಆ್ಯಕ್ಚುಲಿ ಉಡುಪಿ ಮಂಗಳೂರು ಸೈಡು ತುಂಬಾ ಚಂದ ದೇವಸ್ಥಾನಗಳಿದ್ದಾವೆ. ನಾವು ನಮ್ಮದೇ ದೇವಸ್ಥಾನ ಅಂತೀವಿ, ಇಲ್ಲ, ಅಲ್ಲೂ ಕೂಡ ತುಂಬಾ ಸ್ಪೆಷಲ್ ದೇವಸ್ಥಾನಗಳು, ಚಂದ ದೇವಸ್ಥಾನಗಳು ಇದ್ದಾವೆ. ಐತಿಹಾಸಿಕ ಕತೆ ಬಗ್ಗೆ ಅಂತೂ ಗೊತ್ತಿಲ್ಲ, ದೇವಸ್ಥಾನದ ಬಗ್ಗೆ. ನೆಕ್ಸ್ಟ್ ಟೈಮ್ ಹೋದರೆ ಗ್ಯಾರಂಟಿ ಒಂದು ದೇವಸ್ಥಾನ ವ್ಲಾಗ್ ಮಾಡಬೇಕಂತ ಇದೆ. ಸರ್ಪ್ರೈಸ್ ಅದು ಕೂಡ. ಸೊ ಇಷ್ಟಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ಏನು ಸ್ಪೆಷಲ್ ಇರಲಿಲ್ಲ ಅಂಥದ್ದು, ಸುಮ್ಮನೆ ಬಸ್ ಹೋಗ್ತಾ ಇರೋದು, ಗಾಡಿ ಹೋಗ್ತಾ ಇರೋದೇ ವಿಡಿಯೋ ಮಾಡಿದ್ದೀನಿ, ಗೊತ್ತು ನನಗೆ. ಬಟ್ ನನಗದು ಸ್ಪೆಷಲ್ ಆಗಿತ್ತು. ಈ ವ್ಲಾಗ್ ಹಾಕೋದ್ರಿಂದ ನನಗೆ ನೆನಪಲ್ಲಿರುತ್ತೆ. ಏನು ಇನ್ಫಾರ್ಮೇಷನ್ಸ್ ಇಲ್ಲದೆ ಇದ್ದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟೆ ಆದರೂ ನಾನು, ಅಲ್ವಾ? ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸರ್ಪ್ರೈಸಿಂಗ್ ಬರೋದಿದೆ ಒಂದು, ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಬಾಯ್.